ಸಹಕಾರಿ ಬಂಧುಗಳಿಗೆ ಒಂದೇ ಸುತ್ತ ಆಗಬೇಕಾಗಿ ಒಂದೇ ಸುತ್ತ ಏನು ನಮ್ಮ ಘನ ಸರ್ಕಾರ 1904 ಸ್ಟಾರ್ಟ್ ಆಗಿರುವಂಥ ಕೋಆಪರೇಟಿವ್ ಮೂವ್ಮೆಂಟನ್ನು ಸೆಂಟ್ರಲ್ ಗೌರ್ಮೆಂಟು 2021ರಲ್ಲಿ ಸಹಕಾರ ಕ್ಷೇತ್ರವನ್ನು ಪೂರ್ಣ ವಿಂಗಡಣೆ ಮಾಡಿ ಅದಕ್ಕೆ ಒಂದು ಸಚಿವಾಲಯ ಕಟ್ಟಿ ಇವತ್ತಿಗೆ 5 ವರ್ಷ ಆಗಿದೆ. ಈ 5 ವರ್ಷದಲ್ಲಿ ಅವ್ರ ಕಾರ್ಯವೈಖರಿ ಹೆಂಗಿದೆ, ಏನು ಅದ್ರ ಬಗ್ಗೆ ಮಾತಾಡೋಕ್ಕೆ ಸಹಕಾರ ಸಪ್ತಾಹ ವೀಕ್ ಅಂತ ಇವತ್ತು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಏನು ಈ ಸಹಕಾರ ಸಪ್ತಾಹ ಹೆಂಗೆ ಅಂದರೆ 1904 ಸ್ಟಾರ್ಟ್ ಆದ್ರೂ ನಮ್ಮ ಮುಳಬಾಗಿಲಿನಲ್ಲಿ ಸಂಘ ಸ್ಟಾರ್ಟ್ ಆಗಿದ್ದು ಇಂಡಿಪೆಂಡೆನ್ಸ್ ಬಂದ 2 ವರ್ಷಕ್ಕೆ ಸ್ಟಾರ್ಟ್ ಆಯಿತು. 1947 ಬಂತು. 1949 ದಿವಂಗತ ಎಂ ವಿ ಕೃಷ್ಣಪ್ಪನವರು ನೋಡಿ ಎಷ್ಟು ದೂರದೃಷ್ಟಿ ಇದೆ ನಮ್ಮ ನಾಯಕರಿಗೆ ಅಂದರೆ ನಾವು ಇವಾಗ ತಿಳ್ಕೋಬೇಕು. ಮುಳಬಾಗಿಲು ಮಧ್ಯಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲೇ ಇದು 2ನೇ ಜಾಗ. ಇಷ್ಟು ದೊಡ್ಡ ಪ್ರಾಪರ್ಟಿ. 1ನೇದು ಮಂಡ್ಯದಲ್ಲಿದೆ, 2ನೇದು ನಮ್ಮದು. ಇಷ್ಟು ದೊಡ್ಡ ಜಾಗ ಕೊಟ್ಟಿರುವಂಥ ಮಹಾನುಭಾವರು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂಥ ಎಲ್ಲ ಮಹಾನುಭಾವರಿಗೆ ಒಂದೇ ಸುತ್ತ ಏನು ನಮ್ಮದು 1949 ಏನು ನಿಮಗೆ ಒಂದು ಹೇಳ್ತೀನಿ ನಾನು. ಇಲ್ಲಿ ನಮಗೆ ಸ್ಟೀಲು ಕೋಟ ಇತ್ತು. ಆವಾಗಲೇ ಸ್ಟೀಲು ನಾವು ಇಡೀ ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆಯಲ್ಲೇ ನಮ್ಗೇನೆ ಬಂದಿದ್ದು ಫಸ್ಟ್ ಸ್ಟೀಲು. ಅದು ಯಾಕೆ ಗೊತ್ತಪ್ಪ ಅಂತ ಬಿಕಾಸ್ ಎಂ ವಿ ಕೃಷ್ಣಪ್ಪ ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ನಮ್ಮದು ಸ್ಟೀಲ್ ಕೋಟ ಇತ್ತು, ನಮಗೆ ಸಿಮೆಂಟ್ ಕೋಟ ಇತ್ತು, ಎಲ್ಲ ತರಹದ ಇದು ನಮ್ಮದು ಆಲ್ಮೋಸ್ಟ್ 1ನೇ ಸ್ಥಾನಕ್ಕೂ ಇತ್ತು. ಅವಾಗ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಹಿನ್ನೆಲೆ ಹೋದರೆ ಅದ್ರ ಕಡೆ ನಾವು ಮಾತಾಡಬೇಕಾಗಿಲ್ಲ, ಸ್ವಲ್ಪ ಕಮ್ಮಿ ಆಯಿತು. ತದನಂತರ ಬಂದಂಥ ನಮ್ಮ ಬೋರ್ಡು ಏನಿದೆ ಇವಾಗ ಆವಾಗಲೇ ನಮ್ಮ ಹುಡುಗ ಹೇಳಿದ್ದಾರೆ ಇದ್ರ ಬಗ್ಗೆ, ಎಂ ವಿ ಕೃಷ್ಣಪ್ಪನವ್ರ ಬಗ್ಗೆ, ಬೀರೇಗೌಡ ಬಗ್ಗೆ, ಆಮೇಲೆ ನಮ್ಮ ರಾಮಕೃಷ್ಣಪ್ಪನವರು, ಇನ್ನೊಬ್ಬ ರಾಮಕೃಷ್ಣ ಅವರು, ಮುನ್ಸಾಮ್ಗೌಡ ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ದೊಡ್ಡವ್ರ ಬಗ್ಗೆ ಎಲ್ಲ ಮತ್ತೆ ಎಲ್ಲ ಹೇಳಿದ್ದಾರೆ ಅವ್ರ ಬಗ್ಗೆ. ಆಮೇಲೆ ಫ್ರಾನ್ಸಿಸ್ ಹುಡುಗ ಅವನು ಇದ್ದ. ಎಲ್ಲ ಕಂಪ್ಲೀಟ್ ಆಗಿ ಒಂದು ಅಚ್ಚುಕಟ್ಟಾಗಿ ನಡ್ಕೊಂಡ್ಬಂದು ಸ್ವಲ್ಪ ಕಾಣೋದಂಗಿದ್ರೆ ಸ್ವಲ್ಪ ಹಿಂದೆ ಹೋಗಿತ್ತು. ತದನಂತರ ಬಂದಂಥ ನಮ್ಮ ಕೊತ್ತೋಜಿ ಮಂಜುನಾಥ್ ಅವರು ಇದನ್ನು ಅಧ್ಯಕ್ಷರಾಗಿ ವಹಿಸ್ಕೊಂಡ ಮೇಲೆ ಇನ್ನೊಂದು ಮಟ್ಟಕ್ಕೆ ಬೆಳೀತು. ಯಾಕಪ್ಪ ಅಂದರೆ ನಮ್ಮ ಮೂಲ ಉದ್ದೇಶ ಕೋಆಪರೇಟಿವ್ ಮೂವ್ಮೆಂಟ್ ಅಂದರೆ ಇಡೀ ಪ್ರಪಂಚದಲ್ಲಿ ಇಂಡಿಯಾನೇ ತೋರಿಸಿದ್ದು ಫಸ್ಟ್ ಕೋಆಪರೇಟಿವ್ ಅಂದರೆ ಪ್ರತಿಯೊಬ್ಬ ಎಲ್ಲ ಇದರಲ್ಲೂ ಒಬ್ಬ ಕಾಮನ್ ಮ್ಯಾನ್ಗೂ ರೀಚ್ ಆಗುವಂಥ ಏನಾದ್ರು ಇದೆಯಪ್ಪ ಅಂದರೆ ಈ ಕೋಆಪರೇಟಿವ್ ಮೂವ್ಮೆಂಟಲ್ಲಿ ಇದು. ಯಾಕಂದ್ರೆ ತಾವು ಯೋಚನೆ ಮಾಡಿ, ನಾವು ಇವತ್ತು ಹಾಲ್ ಆಗಬೇಕಾದ್ರೆ ಹಾಲ್ ಕ್ಲೋಸ್ ಮಾಡುವಂಥ ಫ್ಯಾಕ್ಟ್ರಿನೂ ಕೋಆಪರೇಟಿವ್ ಮೂವ್ಮೆಂಟಲ್ಲಿ ಇದೆ. ಎಲ್ಲ ನಾರ್ತ್ ಕರ್ನಾಟಕ ಹೋಗ್ಬಿಟ್ರೆ ಈ ಒಂದು ಶುಗರ್ ಫ್ಯಾಕ್ಟ್ರೀಸು ಕೋಆಪರೇಟಿವ್ ಮೂವ್ಮೆಂಟಲ್ಲಿ ಇದೆ. ಇವಾಗ ಎಲ್ಲ ಮಿನಿಸ್ಟರ್ಸ್ ಎಲ್ಲ ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಇದೆ. ಇದಕ್ಕೆ ಯಾಕಪ್ಪ ಅಂದರೆ ಲಾಭಾಂಶ ಕಮ್ಮಿ. ಯಾಕಂದ್ರೆ ಇಲ್ಲಿ ಬಡ್ಡಿ ಸಹಿತ ಸಾಲವನ್ನು ಕೊಡ್ತಾರೆ ಕೋಆಪರೇಟಿವ್ ಮೂವ್ಮೆಂಟಲ್ಲಿ. ಅಂಥ ಮೂವ್ಮೆಂಟನ್ನು ನಮ್ಮ ಧನ ಸರ್ಕಾರ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದೆ. ತದನಂತರ ನಮ್ಮ ಜಿ ಕೊತ್ತು ಮಂಜುನಾಥ್ ಅವರು ಬಂದ ಮೇಲೆ ಏನು ಇಲ್ಲಿ ರೈತಾಪಿಗೆ ಏನೇನು ಅನುಕೂಲ ಬೇಕು ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಅದ್ರ ಮೇಲೆ ಇಲ್ಲಿ ಲಾಭ ಇಲ್ಲ, ನಾವು ಲಾಭಕ್ಕೆ ನಡೆಸ್ತಾನೆ ಇಲ್ಲ ಇದರಲ್ಲಿ. ಯಾಕಪ್ಪ ಅಂದ್ರೆ ಸಂಪೂರ್ಣವಾಗಿ ಸರ್ವಿಸ್ ಓರಿಯೆಂಟೆಡ್ ಆರ್ಗನೈಸೇಷನ್ ಇದು. ಹಂಗಾಗಿ ಇದನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಸ್ಪೆಷಲಿ ನಮ್ಮ ಸಿಬ್ಬಂದಿ ವರ್ಗ ಆಗ್ಬೋದು, ನಮ್ಮ ಆಡಳಿತ ಮಂಡಳಿ ಸದಸ್ಯರಾಗ್ಬೋದು, ಎಲ್ಲರೂ ಹೇಗಿದ್ರು ದಿಸ್ ಇಸ್ ಕಾಲ್ಡ್ ಕೋಆಪರೇಟಿವ್. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಇವ್ರು ಬಂದಾಗ ಎಲೆಕ್ಷನ್ ಆಗಿಲ್ಲ. ಫಸ್ಟ್ ಟೈಮ್ ಐ ಥಿಂಕ್ ಮುಳಬಾಗಿಲು ಇಷ್ಟ 3-4 ಸಲ ಅನ್ಸುತ್ತೆ ಎಂಟೈರು ಬೋರ್ಡ್ ಮೆಂಬರ್ಸ್ ಅಲ್ಲಿ ಇನಾಮಸ್ ಆಗಿರೋಂಥ ಕೀರ್ತಿ ನಮ್ಮ ಮುಳಬಾಗಿಲು ತಾಲೂಕು ಜನತೆಗೆ ಹೋಗುತ್ತೆ. ಅದನ್ನು ನಡೆಸ್ಕೊಂಡು ಬಂದಿರುವಂಥ ನಮ್ಮ ಕೊತ್ತೂರು ಮಂಜುನಾಥ್ ಅವ್ರಿಗೆ, ಅದಕ್ಕೆ ಸಾಥ್ ಕೊಟ್ಟದೆಲ್ಲ ನಾಯಕರಿಗೂ ನಾನು ಒಂದು ಸುತ್ತ ಈ ಸಂದರ್ಭದಲ್ಲಿ, ಯಾಕಪ್ಪ ಅಂದ್ರೆ ಎಲೆಕ್ಷನ್ ಮಾಡೋದು 2 ನಿಮಿಷ ಆದರೆ ಲಕ್ಷಾಂತರ ಗಟ್ಟಲೆ ಖರ್ಚಾಗುತ್ತೆ. ಅದನ್ನೆಲ್ಲ ಉಳಿಸಿ ಬೆಳೆಸುವಂಥ ನಮ್ಮ ಮುಳಬಾಗಿಲು ತಾಲೂಕು ಸೇರಿದ ಎಲ್ಲರೂ ನಾವು ಹೊಂದಿಸಬೇಕು ನಿಮ್ಮ ಮುಖಾಂತರ. ಅದನ್ನ ಅಚ್ಚುಕಟ್ಟಾಗಿ
ಶಿಸ್ತುಬದ್ಧವಾಗಿ ನಡೆಸ್ಕೊಂಡು ಬಂದಿರುವಂಥ ನಮ್ಮ ಅಧ್ಯಕ್ಷರಿಗೆ, ಅವ್ರಿಗೆ ಸಾಥ್ ಕೊಡ್ತಾ ಇರುವಂಥ ನಮ್ಮ ಸಿಬ್ಬಂದಿ ವರ್ಗದವರಿಗೆ, ಅದಕ್ಕೆ ಪೂರಕವಾಗಿ ನಾವೆಲ್ಲ ಒಂದೇ ಕೋಆಪರೇಟಿವ್ ಮಾಡೋಣ ಅಂತ ನಮ್ಮ ಎಲ್ಲ ಡೈರೆಕ್ಟರ್ಸ್ಗೆ ಹೊಂದಿಸುತ್ತಾ, ಏನು ಈ ಸಹಕಾರ ಸಪ್ತಾಹ ನೆಕ್ಸ್ಟ್ ಬರ್ತಾರೆ ಈ ವೀಕ್ ಏನಿದೆ, ಇದರಲ್ಲಿ ಎಲ್ಲ ಕಂಪ್ಲೀಟು ಈ ಕೋಆಪರೇಟಿವ್ ವೀಕಲ್ಲಿ ಎಲ್ಲ ಒಂದು ಕಡೆಯಿಂದ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ತಾಲೂಕು ಜೊತೆಗೆ ನಾನು ಒಂದೇ ಒಂದು ಹೇಳ್ತೇನೆ, ನೀವು ರೈತ ಬೇಕು ಏನೇನು ಅನುಕೂಲ ಬೇಕು, ಯಾಕಂತ ತಾವು ನೋಡಿದ್ದಾರೆ ಇವರೇ ಔಟ್ಸೈಡ್ ನೀವು ₹1 ಜಾಸ್ತಿ ಕೊಡ್ತಾ ಇದ್ರು, ಆದ್ರೆ ನಾವು ಆವತ್ತು 20-30 ರೂಪಾಯಿ ಆಧಾರದಲ್ಲಿ ನಾವು ಕೊಡ್ತಾ ಇದ್ದೀವಿ. ಕ್ರೆಡಿಟ್ ಗೋಸ್ ಟು TPSMS. ಯಾಕಂದ್ರೆ ನನ್ನ ಲೆಕ್ಕ ಪ್ರಕಾರ ಒಂದು 200-300 ಟನ್ ಎಷ್ಟು ಟನ್ ಆಗಿದೆಪ್ಪ ರಫಾಗೆ ಶಿವಶಂಕರ್, ಎಷ್ಟು ಟನ್ ಮಾಡಿದ್ದೇವೆ ನಾವು ಲಾಸ್ಟ್ ಸೀಸನ್ ಅಲ್ಲಿ ಯೂರಿಯಾ? ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 1000 ಟನ್ ಆಗಿದೆಯಾ? ನೋಡಿ, ಲಾಭಾಂಶ ಎಷ್ಟು ಬೇಕಾದ್ರೆ ಮಾಡಬಹುದಾಗಿತ್ತು. ಬಟ್ ಇನ್ ಇಂಟ್ರೆಸ್ಟ್ ಆಫ್ ಫಾರ್ಮರ್ಸ್ ನಾವು ಕೊಡ್ತಾ ಇದ್ದೀವಿ. ಬಟ್ ಒಂದು ಹೇಳ್ತೀನಿ ನಾನು ನಿಮ್ಮ ಮುಖಾಂತರ ನಮ್ಮ ರೈತರಿಗೆ, ಆದಷ್ಟು ಸಾವಯವ ಗೊಬ್ಬರಕ್ಕೆ ಕೈ ಹಾಕಿ. ಯಾಕಂದ್ರೆ ನಮ್ಮ ಜಮೀನು ಫಲವತ್ತಾಗಿದ್ದರೆ ನಾವು ಫಲವತ್ತಾಗಿರ್ತೀವಿ. ನಮ್ಮ ಮಕ್ಕಳಿಗೆ ಕೊಡಬೇಕಾದ್ರೆ, ಒಳ್ಳೆ ಆಹಾರ ಕೊಡಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ನಮ್ಮ ಜಮೀನು ಒಳ್ಳೆಯದಕ್ಕೆ ಅದನ್ನ ಒಗ್ಗೂಡಿಸ್ಕೊಳ್ಬೇಕು. ನಾವೇನಪ್ಪ ಮಾಡ್ತಾ ಇದ್ದೀವಿ ಅಂದ್ರೆ, ಬೇಗ ಬರಬೇಕಂತ ಯೂರಿಯಾ DAP ಹಾಕಿ ಅಷ್ಟು ಜಾಸ್ತಿ ಹಾಕಕ್ಕೆ ಏನಾಗುತ್ತೆ ಅಂದ್ರೆ ನಾವೇ ಪೊಲ್ಯೂಟಿಂಗ್ ಅವರ್ ಓನ್ ಸಾಯಿಲ್. ಹಂಗಾಗಿ ಆದಷ್ಟು ಮೊದಲು ನಮ್ಮ ತಾತನ ಕಾಲದಲ್ಲಿ ಹೊಂಗೆ ಎಣ್ಣೆ ಏನಂತ ನಾವು ಬೇವಿನ ಎಣ್ಣೆ ಅಂತೇವೆ, ನೀಮ್ ಕೇಕು, ಕ್ಯಾಸ್ಟ್ರಾಲ್ ಕೇಕು, ಇದೆಲ್ಲ ಇಂಡಿಗೆ ಹಾಕಿ ನಾವು ಫಲವತ್ತತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ರೈತಾಪಿ ಜನ ಕೇಳ್ತೀವಿ ಇವತ್ತು ಅಟ್ಲೀಸ್ಟ್ ಇವಾಗ ಎತ್ತಚ್ಚಿ, ಯಾಕಂದ್ರೆ ಈ ಕೋಆಪರೇಟಿವ್ ಮೂವ್ಮೆಂಟ್ ಇರೋದೇ ನಿಮ್ಮಿಂದ. ಬಿಕಾಸ್ ಆಫ್ ದ ಫಾರ್ಮರ್ಸ್ ವಿ ಆರ್ ರನ್ನಿಂಗ್ ಕೋಆಪರೇಟಿವ್. ನಿಮ್ಮ ಸಹಕಾರ ನಮ್ಗಿದ್ದರೆ ನಮ್ಮ ಹೆಲ್ತ್ ಕಾಪಾಡ್ಕೋಬಹುದು, ನಮ್ಮ ಭೂಮಿ ಹೆಲ್ತ್ ಕಾಪಾಡಬೇಕು ಅಂತ ನಿಮ್ಮ ಮುಖಾಂತರ ಹೇಳ್ತೀನಿ ನಾನು. ಯಾಕಂದ್ರೆ ಭೂಮಿ ಚೆನ್ನಾಗಿದ್ರೆ ನಮ್ಮ ಪದಾರ್ಥ ಚೆನ್ನಾಗಿರ್ತಾರೆ, ಅದು ಚೆನ್ನಾಗಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಹಂಗಾಗಿ ಈ ಸಲ ಈ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಗೊಬ್ಬರ ತಪ್ಪಲೆ ಬೇಡ ಅನ್ನಲ್ಲ, ಎಷ್ಟು ಬೇಕು ಮಿತವಾಗಿ ಬೆಳೆಸಬೇಕು ಅಂತ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಮೊನ್ನೆ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು, ಏಮನ ಶೈಲಿ ಮಂಚಿ ಕ್ವಾಲಿಟಿ ಅಂತ ಸೀಡ್ ಕೊಡಬೇಕು, ಕ್ವಾಲಿಟಿ ಗೊಬ್ಬರ ಕೊಡಬೇಕು ಅಂತ. ಇದಕ್ಕೆಲ್ಲ ಪೂರ್ವಕವಾಗಿ ನೀವು ನಮ್ಗೆ ಸಾಥ್ ಕೊಡ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ದಿಸ್ ಇಸ್ ಕಾಲ್ಡ್ ಕೋಆಪರೇಟಿವ್ ಸಿಸ್ಟಮ್. ಇದನ್ನ ಹಿಂಗೆ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋಣ. ನಮ್ಮ ರೈತರಿಗೆ ಇನ್ನೊಂದು ಹೇಳ್ತೀನಿ ನಾನು, ದಯವಿಟ್ಟು ನಿಮ್ಮ ಸಾಯಿಲ್ ಟೆಸ್ಟ್ ಮಾಡಿ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಗೊಬ್ಬರ ಹಾಕಿ. ಹೆಂಗೆ ಅಂದ್ರೆ ಪಕ್ಕ ಡೇಸ ಊಟ ಬಂದು ಮೂಟೇಶ ನಿಜವಾಗ್ಲೂ ಅದು ಸುಮ್ಮನೆ ಫಲವತ್ತತೆ ಹಾಳಾಗುತ್ತೆ. ಸಾಯಿಲ್ ಟೆಸ್ಟ್ ಮಾಡಿ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ಯಾಕಂದ್ರೆ ನಾವು ತಿನ್ನೋ ಜಾಗ, ನಾವು ನಮ್ದೇ ಮಣ್ಣು, ನಮ್ದೇ ಜಾಗ, ನಮ್ಮ ಮಕ್ಕಳು ಕೊಡ್ತಾ ಇದ್ರು, ಅದನ್ನ ನೀಟಾಗಿ ಕಾಪಾಡಬೇಕು ಅಂತ. ಯಾಕಂದ್ರೆ ಪದೇ ರಿಪೀಟಿಂಗ್ ದಿಸ್ ಅಂದ್ರೆ ಆ ಫಲವತ್ತತೆಯನ್ನ ಕಾಪಾಡುವಂತ ಜವಾಬ್ದಾರಿ ಪ್ರತಿಯೊಬ್ಬ ರೈತನ ಕೈಯಲ್ಲಿ ಇಡ್ತಾ ಇದೆ. ಹಂಗಾದ್ರೆ ಅದನ್ನ ಮುಂದಾದ್ರೂ ಬೆಳೆಸ್ಕೊಳ್ಬೇಕು. ಯಾಕಂದ್ರೆ ನಮ್ಗೆ ಇವಾಗ ಯಾವ ಹಳ್ಳಿಗೆ ಹೋದ್ರು ಸಾವಿರಾರು ಹಸುಗಳಿದೆ, 100 ಅಲ್ಲ, ಒಂದೊಂದು ಮನೆಗೆ 4-5 ಇದೆ. ಆ ಗೊಬ್ಬರ ಹಾಕಿ ಇದನ್ನ ಕಮ್ಮಿ ಮಾಡಿ, ಇದು ಹಾಕಬೇಡಿ, ಇದು ಹಾಕಿ ಕಮ್ಮಿ ಮಾಡಿ ಯಾವ ಮಟ್ಟಕ್ಕೆ ಆ ಮಟ್ಟಕ್ಕೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ, ಏನು ಈ ಸಹಕಾರ ಸಪ್ತಾಹ ಹಿಂಗೆ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋಣ ಅಂತ ನಿಮ್ಗೆಲ್ಲರೂ ಕೆಲಸುತ್ತಾ, ಎಲ್ರಿಗೂ ನಮಸ್ಕಾರ.